ಈಗ ಪತ್ರಗೊಟ್ಟು ಹೋಗಿದ್ದಂತೂ ಸತ್ಯ. ಇನ್ನು ಮುಂದಿನ ಸುದ್ದಿ ಏನಂತ ನೋಡ್ತಾ ಹೋಗೋದಾದರೆ, ಮುಂದಿನ ಸುದ್ದಿ ಗುಂಡಿನ ದಾಳಿ ನಡುವೆ ಜೀಪ್ ಲೈನ್ ಸವಾರಿ ಮಾಡ್ತಾ ಇದ್ದಂತಹ ವ್ಯಕ್ತಿಯ ಮೊಬೈಲ್ ಸೆಲ್ಫಿ ವಿಡಿಯೋದಲ್ಲಿ ಉಗ್ರರ ಕೃತ್ಯದ ರೆಕಾರ್ಡ್ ಆಗಿದೆ. ಉಗ್ರರ ಕೃತ್ಯ ಅಂದರೆ ಹೇಗೆ ಬಂದೂಕುಗಳನ್ನು ಸಿರಿಸಿದ್ರು, ಹೇಗೆ ಅವರು ಅಟ್ಟಹಾಸವನ್ನು ಮಾಡಿದ್ರು, ರಕ್ತದೋಕುಳಿಯನ್ನು ಹೇಗೆ ಹರಿಸಿದ್ರು ಅನ್ನೋದು ಗರಡಿ ಅಂದರೆ ಆ ಒಂದು ರೆಕಾರ್ಡ್ ಅಂದರೆ ವಿಡಿಯೋ ಈಗ ವೈರಲ್ ಆಗಿದೆ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂತಹ ಭಯೋತ್ಪಾದಕ ದಾಳಿಯ ಹಿಂದೆ ಸ್ಥಳೀಯ ಕುಮ್ಮಕ್ಕಿನ ಶಂಕೆ ವ್ಯಕ್ತವಾಗಿರುವ ನಡುವೆಯೇ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ವೈರಲ್ ಆಗಿದೆ. ಅದರಲ್ಲಿ ಪ್ರವಾಸಿಗರೊಬ್ಬರನ್ನ ಜೀಪ್ ಲೈನ್ ಸವಾರಿಗೆ ಕಳುಹಿಸುವ ಮುನ್ನವೇ ಗುಂಡಿನ ಸದ್ದು ಕೇಳಿಸಿದ್ರು. ನಿರ್ವಾಹಕ ಅಲ್ಲಾಹು ಅಕ್ಬರ್ ಅಂತ ಕೂಗಿ ಸುಮ್ಮನಾಗಿರುವುದು ಸರಿಯಾಗಿದೆ. ಇದು ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿದೆ. ಗುಜರಾತ್ ಮೂಲದ ಪ್ರವಾಸಿಗರನ್ನ ಜೀಪ್ ಲೈನ್ ಸವಾರಿಗೆ ಕಳುಹಿಸುವಾಗ ನಿರ್ವಾಹಕನಿಗೆ ಹಿಂದಿನಿಂದ ಗುಂಡಿನ ಸದ್ದು ಕೇಳಿದೆ. ಮಾತ್ರವಲ್ಲದೆ ಅಷ್ಟರಲ್ಲಾಗಲೇ ಭಯೋತ್ಪಾದಕ ದಾಳಿಗೆ ಬೆದರಿ ಪ್ರವಾಸಿಗರು ಅಲ್ಲಿಂದ ಭಯದಿಂದ ಓಡಿ ಹೋಗ್ತಾ ಇದ್ರು. ಹೀಗಿದ್ರೂ ಜೀಪ್ ಲೈನ್ ನಿರ್ವಾಹಕ ಪ್ರವಾಸಿಗರನ್ನ ರಕ್ಷಣೆ ಮಾಡೋದಲ್ಲದೆ ರಕ್ಷಿಸದೆ ಅಲ್ಲಾಹು ಅಕ್ಬರ್ ಅಂತ ಘೋಷಣೆ ಕೂಗಿ ಸುಮ್ಮನಾಗಿದ್ದಾನೆ. ಇನ್ನೊಂದೆಡೆ ಅಹಮದಾಬಾದ್ನ ಮೂಲದ ಪ್ರವಾಸಿಗ ಗುಂಡಿನ ದಾಳಿಯ ಅರಿವಿಲ್ಲದೆ ಜೀಪ್ ಲೈನ್ ಸವಾರಿ ಪೂರ್ಣಗೊಳಿಸಿದ್ದಾನೆ. ಈ ವೇಳೆ ಆತ ಮಾಡಿದ ಸೆಲ್ಫಿ ವಿಡಿಯೋದಲ್ಲಿ ಏನಂತಂದರೆ ಉಗ್ರರ ದಾಳಿಯ ದೃಶ್ಯ ಸೆರೆಯಾಗಿದೆ. ಈ ನಡುವೆ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಜೀಪ್ ಲೈನ್ ನಿರ್ವಾಹಕನನ್ನು ರಾಷ್ಟ್ರೀಯ ತನಿಖಾ ದಳ NIA ಕರೆದು ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಅದರ ವಿಡಿಯೋ ಇಲ್ಲಿದೆ ನೋಡಿ. ಈ ವಿಡಿಯೋ ಅಂದರೆ ರೋಪ್ ಮೇಲೆ ಹೋಗುವಂಥದ್ದು. ಈ ಥರ ಹೋಗಬೇಕಾದ್ರೆ ಅಲ್ಲೊಂದು ಕ್ರೇಜ್ ಇದೆ. ಅಂದರೆ ಬೆಟ್ಟ ಗುಡ್ಡಗಳನ್ನು ನೋಡಿಕೊಂಡು ಪ್ರವಾಸಿಗರು ಒಂದು ಪಹಲ್ಗಾಮು, ಪುಲ್ವಾಮಾ, ಕಾಶ್ಮೀರದಲ್ಲಿ ಹೋಗಬೇಕಾದ್ರೆ ಇಂಥದ್ದೊಂದು ಆಟ ಇದೆ. ಈ ಥರ ಹೋಗಬೇಕಾದ್ರೆ ಅದಕ್ಕಿಂತ ಮುಂಚೆ ಈ ಜೀಪ್ ಲೈನ್ ಅಂತಹ ಇದೇ ನಿರ್ವಹಣೆ ಮಾಡ್ತಾ ಇದ್ದಲ್ಲ ಈ ವ್ಯಕ್ತಿ, ಇವನು ಗುಜರಾತ್ ಇವರು. ಸೊ ವಿಡಿಯೋ ಶೂಟ್ ಮಾಡ್ಕೊಳ್ತಾ ಇರ್ತಾರೆ. ಗುಂಡಿನ ಸದ್ದು ಕೇಳಿಬರುತ್ತೆ. ಗುಂಡಿನ ಸದ್ದು ಕೇಳಿಸಿದಾಗ ಅಲ್ಲಿನ ಜೀಪ್ ಲೈನ್ ಅಂದರೆ ಅಲ್ಲಿನ ಲೋಕಲ್ ವ್ಯಕ್ತಿ ಅವನನ್ನು ತಡಿಬೇಕಿತ್ತು. ಅಂದರೆ ಎಲ್ಲೋ ಗುಂಡಿನ ದಾಳಿ ಕೇಳಿಸ್ತಾ ಇದೆ, ನೀವು ಹೋಗಬೇಡಿ ಅಂತ ತಡಿಬೇಕಿತ್ತು. ಆದರೆ ಆ ವ್ಯಕ್ತಿ ಏನು ಮಾಡ್ತಾನಂತಂದರೆ ಹಾಗೆ ಅವ್ರನ್ನ ಬಿಟ್ಟುಬಿಡ್ತಾನೆ. ಆದರೆ ಗುಂಡಿನ ದಾಳಿ ಕೇಳಿದ ತಕ್ಷಣ ಏನಾಗಿದೆ ಅಂತಂದರೆ ಇವರು ಅಲ್ಲಾಹು ಅಕ್ಬರ್ ಅಂತ ಹೇಳಿದ್ದಾನೆ. ಆ ಒಂದು ವಿಡಿಯೋ ಈಗ ಪ್ಲೇ ಆಗ್ತಿದೆಯಲ್ಲ ಅದು. ಸೊ ಅಲ್ಲಾಹು ಅಕ್ಬರ್ ಅಂತ ಕೇಳಿದ ತಕ್ಷಣ ಅವನನ್ನು ಹಾಗೆ ಬಿಟ್ಟುಬಿಡ್ತಾನೆ. ಅಂದರೆ ಅದು ಹಗ್ಗದ ಮೇಲೆ ಅದನ್ನು ಜಾರ್ಕೊಂಡು ಹೋಗುವಂಥ ಒಂದು ಸಾಧನ, ಅದು ಜೀಪ್ ಲೈನ್ ಅಂತ ಕರೀತಾರೆ. ಈ ವ್ಯಕ್ತಿ ಏನು ಮಾಡ್ತಾನಂತಂದರೆ ಒಂದು ಸೆಲ್ಫಿ ವಿಡಿಯೋವನ್ನು ಮಾಡ್ಕೊಳ್ಳುವಂತಹ ಸಂದರ್ಭದಲ್ಲಿ ಉಗ್ರರು ದಾಳಿ ನಡೆಸ್ತಾರಲ್ಲ, ಏನು ಗುಂಡಿನ ದಾಳಿ ನಡೆಸ್ತಾರಲ್ಲ, ಆ ಸಮಯದಲ್ಲಿ ಒಬ್ಬ ವ್ಯಕ್ತಿ ಇಲ್ಲಿ ಕುಸಿದು ಬೀಳ್ತಾನೆ. ಆ ಕುಸಿದು ಬಿದ್ದಿದ್ದ ನೋಡಿ ಆ ವಿಡಿಯೋ. ಆ ಕುಸಿದು ಬಿದ್ದಂತಹ ಸಂದರ್ಭದಲ್ಲಿ ಅವನಿಗೆ ಪಾಪ ಪರಿವೇ ಇಲ್ಲ, ಆ ಪ್ರವಾಸಿಗನಿಗೆ ಏನಾಗ್ತಾ ಇದೆ ಅನ್ನೋದೇ ಗೊತ್ತಿಲ್ಲ. ಆಮೇಲೆ ಒಂದು ದಂಡೆಯಿಂದ ಇನ್ನೊಂದು ದಂಡೆಗೆ ಹೋದ ತಕ್ಷಣ ಇಲ್ಲಿ ದಾಳಿ ಆಗ್ತಾ ಇದೆ, ಉಗ್ರರು ದಾಳಿ ಮಾಡ್ತಾ ಇದ್ದಾರೆ ಅಂತ ತಿಳಿದುಬಿಟ್ಟು ಅವನೇನು ಮಾಡ್ತಾನೆ ಅಂತಂದರೆ ಸೇಫಾಗಿ ಹೊರಗಡೆ ಬರ್ತಾನೆ. ಆದರೆ ಈ ವಿಡಿಯೋ ಈಗ ವೈರಲ್ ಆಗಿದೆ. ಜೊತೆಗೆ ಈಗ ರೋಪ್ ಲೈನರ್ ಅಂತ ಈಗೇನದು ಈ ಒಂದು ಸಾಮಗ್ರಿ ಮೇಲೆ ಅಂದರೆ ಈ ಒಂದು ಆಟಿಕೆ ಆಡಿಸ್ತಾ ಇದ್ನಲ್ಲ, ಅಲ್ಲಾಹು ಅಕ್ಬರ್ ಅಂತ ಅನ್ನಲ್ಲ, ಆ ಘೋಷಣೆ ಕೂಗಿದ್ನಲ್ಲ, ಆ ವ್ಯಕ್ತಿಯನ್ನು ಈಗ ಏನು ಮಾಡಿದ್ದಾರೆ ಅಂತಂದರೆ ವಶಕ್ಕೆ ಪಡೆದುಕೊಂಡಿದ್ದಾರೆ. ಜೊತೆಗೆ NIA ಅಧಿಕಾರಿಗಳು ಏನು ಲೋಕಲೈಟ್ಸ್ ಅಂದರೆ ಕಾಶ್ಮೀರದಲ್ಲಿರುವಂತಹ ಮೂಲ ನಿವಾಸಿಗಳೇನಾದರೂ ಈ ಉಗ್ರರ ದಾಳಿಗೆ ಏನಾದರೂ ಕುಮ್ಮಕ್ಕು ಕೊಟ್ರಾ ಅಥವಾ ಸಪೋರ್ಟ್ ಮಾಡಿದ್ರಾ ಅನ್ನುವಂತಹ ಈಗ ಪ್ರಶ್ನೆ ಈಗ ಮೂಡ್ತಾ ಇದೆ. ಇನ್ನು ಮುಂದಿನ ಸುದ್ದಿ ಏನಂತ ನೋಡ್ತಾ ಹೋಗೋದಾದರೆ,